ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಯಾವ ಕೆಲಸಕ್ಕೆ ಅಂದರೆ ನೀವು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನೋಡ್ತಾ ಇರ್ಬೋದು. ಮಹಿರಾ ಇನ್ಸ್ಟ್ರೂಮೆಂಟನ್ನು ಬಾರಿಸ್ತಾ ಇರೋದು, ತಬಲಾ ಮತ್ತು ಪಿಯಾನನ್ನು ಬಾರಿಸ್ತಾ ಇದ್ದಾಳೆ. ಅವಳಿಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟು, ಹಾಗಾಗಿ ಅವಳಿಗೋಸ್ಕರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಖರೀದಿ ಮಾಡಲಿಕ್ಕೆ ನಾವು ಇಲ್ಲಿ ಹೋಗ್ತಾ ಇರೋದು. ಈ ಮಾರ್ಕೆಟ್ ಬಂದ್ಬಿಟ್ಟು ಆಗ್ರಾದ ಸದರ್ ಬಜಾರ್ ಮಾರ್ಕೆಟ್ ಅಂತಾರೆ. ಹೌದು, ನಾವು ಆಗ್ರಾದಲ್ಲಿ ಇರೋದು. ಆಗ್ರಾದಲ್ಲಿರುವಂತಹ ಸದರ್ ಬಜಾರ್ ಮಾರ್ಕೆಟಿನ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ತುಂಬ ವೆರೈಟಿ ಶೂ, ಸ್ಲಿಪ್ಪರ್ಸ್ ಮತ್ತು ಬಟ್ಟೆಗಳು ಮಾತ್ರ ಕಮ್ಮಿ ರೇಟಿಗೆ ತುಂಬ ಸಿಗ್ತವೆ. ಮತ್ತು ಶೂಗಳು ಮಾತ್ರ ಭಾಳ ತುಂಬ ರೇಟ್ ಕಮ್ಮಿ ಅಂದರೆ ಕಮ್ಮಿ ರೇಟಿಗೆ ಸಿಗ್ತದೆ. ಮತ್ತು ಬಳೆಗಳು ಕೂಡ ಕಮ್ಮಿ ರೇಟಿಗೆ ಇಲ್ಲಿ ಸಿಗ್ತದೆ. ಮತ್ತು ಇಲ್ಲಿ ಇರುವಂತಹ ಎಲ್ಲ ಅಂಗಡಿಗಳಲ್ಲೂ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಜಾಸ್ತಿ ಸ್ಲಿಪ್ಪರ್ಸ್ ಶೂಗಳ ನೋಡುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನೋಡಿ ಹೆಣ್ಮಕ್ಳದ್ದೆಲ್ಲ ಇಲ್ಲಿ ಶೂ, ಬಟ್ಟೆ ಶೋರೂಮ್ಗಳೇ ತುಂಬ ಶೂಗಳದ್ದೇ ಇಲ್ಲಿ ಶೋರೂಮ್ಸು, ಬಟ್ಟೆಗಳದ್ದು. ಇಲ್ಲಿ ಬಟ್ಟೆ ಏನಪ್ಪ ರೋಡ್ ಸೈಡಲ್ಲಿ ಇರುವಂಥದ್ದು ಅಂತ ಅಂದ್ಕೋಬೇಡಿ, ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತವೆ. ಆದರೆ ಈ ಮಾರ್ಕೆಟಲ್ಲಿ ಮಂಗಳವಾರ ಮಾತ್ರ ಇಲ್ಲಿ ಮಾರ್ಕೆಟ್ ಓಪನ್ ಇರಲ್ಲ, ಎಲ್ಲ ಕ್ಲೋಸ್ ಇರುತ್ತೆ. ಬಾಕಿ ಟೈಮಲ್ಲಿ ಮಾತ್ರ ಇಲ್ಲೆಲ್ಲ ಮಾರ್ಕೆಟ್ ಓಪನ್ ಆಗಿರುತ್ತೆ. ಇರ್ತವೆ ಇಲ್ಲಿ. ಇಲ್ಲಿ ಹೋಗ್ತಾ ನೋಡ್ತಾ ಇದ್ದರೆ ಹೂವುಗಳ ಅಂಗಡಿಗಳು ಮಾತ್ರ ತುಂಬ ಇರುತ್ತೆ. ದಾರ, ಎಂಬ್ರಾಯ್ಡಿಂಗ್ ದಾರಗಳು ಎಲ್ಲ ಇಲ್ಲಿ ನೋಡಿ. ಮತ್ತು ಶೂ ಅಂಗಡಿಗಳೇ ಕಾಣಿಸ್ತವೆ, ಮತ್ತು ಬಟ್ಟೆ ಅಂಗಡಿಗಳು. ಮತ್ತು ಜಾಸ್ತಿ ಇಲ್ಲಿ ತಗೊಳ್ಳೋ ಅಂಥದ್ದಂದರೆ ಬಳೆ ಮತ್ತು ಶೂ ಮತ್ತು ಸ್ಲಿಪ್ಪರ್ಗಳನ್ನೇ ಇಲ್ಲಿ ತುಂಬ ಖರೀದಿ ಮಾಡ್ತಾರೆ. ಬೇರೆ ಅಂಗಡಿ ನಾವು ಹೊಸ್ದಾಗಿ ಅಂಗಡಿ ಇಡಬೇಕಂದ್ರೂ ಇಲ್ಲಿ ಕಮ್ಮಿ ರೇಟಿಗೆ ನಮಗೆ ಏನು ಬೇಕೋ ಅದು ಸಿಕ್ಕೇ ಸಿಗುತ್ತೆ. ನೀವೇನಾದರೂ ಹೊಸ ಅಂಗಡಿಯನ್ನು ಇಡಬೇಕು ಅನಿಸಿದರೆ, ನೀವು ಶೂಗಳ ಅಂಗಡಿಗಳು ಮತ್ತು ಸ್ಲಿಪ್ಪರ್ಸ್ ಅಂಗಡಿಗಳು, ಬಳೆ ಅಂಗಡಿಗಳು ಏನಾದರೂ ಇಡಬೇಕಂದ್ರೆ ಪಕ್ಕ ನೀವು ವಿಸಿಟ್ ಮಾಡಿ. ಇಲ್ಲಿ ಆಗ್ರಾದಲ್ಲಿ ತುಂಬ ಕಮ್ಮಿ ರೇಟಿಗೆ ಆಗ್ರಾದಲ್ಲಿ ಇವು 2 ಐಟಮ್ ಮಾತ್ರ ತುಂಬ ಸಿಗ್ತವೆ. ನಾವು ಇನ್ಸ್ಟ್ರೂಮೆಂಟ್ ಅಂಗಡಿಗೆ ಬಂದ್ವಿ. ನೋಡ್ತಾ ಇರ್ಬೋದು, ಎಲ್ಲ ಥರದ ಇನ್ಸ್ಟ್ರೂಮೆಂಟನ್ನು ನೋಡಲಿಕ್ಕೆ ಅಂತಲೇ ಬಂದಿದ್ದು. ಹೊರಗಡೆಯಿಂದ ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಪೀಸಿಗೆ ಅಂತ ಇಟ್ಟಿರುವಂಥ ಈ ಇನ್ಸ್ಟ್ರೂಮೆಂಟು ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು, ಸಣ್ಣದರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲ ವೆರೈಟೀಸು ಇಲ್ಲಿತ್ತು. ಆದರೆ ನಾನೇನು ಅಂದ್ಕೊಂಡೆ, ದೊಡ್ಡದ್ರಲ್ಲೇ ಬಾರಿಸೋದನ್ನು ಜಾಸ್ತಿ ನೋಡಿದ್ನಲ್ಲ, ಇದೇನಪ್ಪ ಚಿಕ್ಕದಾಗಿರೋದು ಅಂತ ಅಂದ್ಕೊಂಡೆ. ಆದರೆ ಚಿಕ್ಕದ್ರಲ್ಲಿನೂ ತುಂಬ ರೇಟ್ ಇತ್ತು. ನಾನು ಅಂದ್ಕೊಂಡೆ ಯಪ್ಪ ಇದು ದೊಡ್ಡದೇ ಬೆಟರು ಅಂದ್ಕೊಂಡು ನಾವು ದೊಡ್ಡದನ್ನೇ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರಿಗೆ ಈ ಕಲರ್ ಇಷ್ಟ ಆಯಿತು, ಆದರೆ ನನಗೆ ಯಾಕೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ಇವರೆಲ್ಲ ತೋರಿಸ್ತಾ ಇದ್ದರು, ಇದನ್ನು ನೋಡಿ ಅಂತ. ಆದರೆ ನನಗೆ ಯಾಕೋ ಇವೆಲ್ಲ ಓಲ್ಡ್ ಮಾಡೆಲ್, ಅದು ಹೊಸ ಮಾಡೆಲ್ ಏನಾದರೂ ಇದ್ದರೆ ತೋರಿಸಿ ಅಂತ ಅಂದ್ವಿ. ಅವರು ಈ ಶೈನಿಂಗ್ ಇರೋದು ಎಲೆಕ್ಟ್ರಿಕಲ್ಲು, ಇದು ನ್ಯೂ ಟ್ರೆಂಡು ತೊಗೊಳ್ಳಿ ಅಂದರು. ಆದರೆ ನಾನು ಕಲರ್ ಚೇಂಜ್ ಮಾಡಿ ಈ ಕಲರ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಾವು ಇದನ್ನು ತೊಗೊಂಡ್ವಿ. ಇದ್ರ ಜೊತೆಗೆ ಅವರು ಸ್ಟ್ಯಾಂಡನ್ನು ಕೂಡ ಕೊಟ್ಟರು. ಸ್ಟ್ಯಾಂಡ್ ಮೇಲೆ ಇಟ್ಟ ಮೇಲೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಇದನ್ನು ಪೂಜನ್ಗೋಸ್ಕರ, ನನ್ನ ದೊಡ್ಡ ಮಗಳಿಗೋಸ್ಕರ ಇದನ್ನು ತೊಗೊಂಡಿರೋದು. ಈಗ ಮೈರಂಗೋಸ್ಕರ ನಾವು ಪಿಯಾನೋನ ತೊಗೋಬೇಕು. ಹಾಗಾಗಿ ಪಿಯಾನೋನ ಅವರು ಕೇಳಿದ್ದಕ್ಕೆ ಯಮಹಾ ಕಂಪ್ನಿದನ್ನು ನೀವು ತೊಗೊಳ್ಳಿ, ಇದು ತುಂಬ ಬಾಳಿಕೆನೂ ಬರುತ್ತೆ, ಚೆನ್ನಾಗಿ ಇದೆ ಇದು ಅಂತ ಹೇಳಿ ಇದನ್ನು ತೋರಿಸ್ತಾಯಿದ್ರು. ನಾನು ಅಂದ್ಕೊಂಡೆ ಮೈರಾ ನೋಡಿದರೆ ಸಣ್ಣವಳಿದ್ದಾಳೆ, ಇದೇನಪ್ಪ ಇಷ್ಟು ದೊಡ್ಡದನ್ನು ತೋರಿಸ್ತಾ ಇದ್ದಾರೆ ಅಂತ. ನಮ್ಮನೆಯವರು ಇಲ್ಲ ಪರವಾಗಿಲ್ಲ, ಅವಳು ದೊಡ್ಡವಳಾದ್ಮೇಲೂ ಯೂಸ್ ಮಾಡ್ತಾಳೆ ಅಂತ ಹೇಳಿ ಮೈರನ್ಗೆ ನಾವು ಪಿಯಾನೋನ ತೊಗೊತಾ ಇದ್ದೀವಿ.
ಅದಾದಮೇಲೆ ನಾನು ರೇಟಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳಿ ಅಂದೆ. ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಅವ್ರು ಕಮ್ಮಿ ಮಾಡ್ತಾರಲ್ಲ, ಆದರೂ ನಾವು ಬಿಡಲಿಲ್ಲ, ಸ್ವಲ್ಪ ಕಮ್ಮಿ ಮಾಡಿಸಿದ್ವಿ. ಆಮೇಲೆ ಗೆಜ್ಜೆ ನೋಡಿದೆ, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಸಣ್ಣದು. ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಆಗಿ ಸುಮ್ಮನೆ ಆದೆ. ಆಮೇಲೆ ಪಿಯಾನೋ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಪಿಯಾನೋ. ನೋಡಿಕೊಂಡು ಮನೆ ಕಡೆಗೆ ಬಂದ್ವಿ. ಮನೆ ಕಡೆ ಬಂದಮೇಲೆ ಮೈರಾ ಎಲ್ಲ ನಾನೇ ಫಸ್ಟ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಅವಳೇ ಓಪನ್ ಮಾಡೋಕ್ಕೆ ನೋಡಿದ್ಲು. ಅದಾದಮೇಲೆ ಅವಳು ಸ್ವಲ್ಪ ಕಲ್ತಿದ್ಲು, ಹಾಗಾಗಿ ಅದನ್ನು ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೇ ಗ್ಯಾಪಲ್ಲಿ ಅವ್ರ ಪಪ್ಪನಿಗೊಂದು ಥ್ಯಾಂಕ್ಸನ್ನು ಕೂಡ ಹೇಳಿದ್ಲು. ಗಿಟಾರನ್ನು ನಾನು ಓಪನ್ ಮಾಡ್ತೀನಿ, ಅದು ಎತ್ತಕ್ಕಾಗ್ತಾ ಇರಲಿಲ್ಲ ಅವಳಿಗೆ, ಆದ್ರೂ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಓಪನ್ ಮಾಡಿ ಪೋಸ್ ಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.